ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನನ್ನ ವಾಸ ಇರೋದು ಮಂಡ್ಯ ಜಿಲ್ಲೆ ಸ್ನೇಹಿತರೆ. ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿ ಒಂದು ಸುನೋ ಮೀಡಿಯಾ ಅಂತ ಒಂದು ವಾಹಿನಿಗೆ ಒಂದು ಪತ್ರಿಕಾ ವರದಿಗಾರ ಆಗಿದ್ದೀನಿ ಸ್ನೇಹಿತರೆ. ಶ್ರೀಯುತ ಟಿಪ್ಪು ವರ್ಧನ್ರವರು ನನಗೆ ಈ ಒಂದು ಕಾರ್ಯವನ್ನು ನಿರ್ವಹಿಸೋಕ್ಕೆ ಹೇಳಿ ಮಾಡಿದ್ದಾರೆ. ಸೊ ಇಲ್ಲಿ ಈಗ ಒಂದು ವಿಷಯ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದೆ. ಬೀದರ್ನಲ್ಲಿ ಒಂದು ATM ದರೋಡೆ ಆಗಿರ್ತಕ್ಕಂಥ ಕೆಲವರನ್ನು ನಟೋರಿಯಸ್ಗಳನ್ನು ಹಿಡಿದಿದ್ದೀವಿ ಅಂತ ಹೇಳಿ ಏನೋ ಒಂದು ನೋಡ್ತಾ ಇದ್ದೆ ಸ್ನೇಹಿತರೆ. ನಾನೀಗಾಗಲೇ ಸುಮಾರು 6 ತಿಂಗಳ ಹಿಂದೆ ಚೆನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಮದ್ದೂರಿನ ಮಳವಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ATM ಅಂದರೆ ಕೆನರಾ ಬ್ಯಾಂಕ್ನ ಒಂದು ATM ಮುಂದೆ ಹೋಗಿ ನಾನು ವಿಡಿಯೋ ಮಾಡಿದ್ದೀನಿ. ಒಂದು ಪೇಪರಲ್ಲಿ ನ್ಯೂಸ್ ಬಂದಿತ್ತು, ATMಗಳ ದರೋಡೆ ಅಂಥೇಳಿ. ಹಾಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ಆ ATM ಇವತ್ತಿಗೂ ಯಾವ ಸೆಕ್ಯೂರಿಟಿ ಇಲ್ಲದೇ ಹಾಗೆ ಓಪನ್ನಾಗಿ 24 ಗಂಟೆ ಓಪನ್. ಏನು ಬ್ಯಾಂಕ್ಗಳಿಗೆ ಅದರ ನಿರ್ವಹಣೆ ಮಾಡುವ ಕೆಲಸ ಇಲ್ಲವೇ? ಅಲ್ಲೊಬ್ಬ ಸೆಕ್ಯೂರಿಟಿ ಹಾಕಿದರೆ ಯಾವ ದರೋಡೆ ನಡೀತದೆ? ಸೆಕ್ಯೂರಿಟಿ ಬೇಕಲ್ಲ, 24 ಗಂಟೆ ಒಬ್ಬ ಸೆಕ್ಯೂರಿಟಿ ಬೇಕು. ಅದಕ್ಕೆ ಅವರು ಸಂಬಳ ನಿರ್ವಹಣೆ ಆಗಲ್ಲ ಅಂಥೇಳಿ ಅದನ್ನು ಬೇವರ್ಸಿ ಥರ ಇಂಥ ATMಗಳನ್ನು ಓಪನ್ ಮಾಡಿ ಅದರೊಳಗೆ ದುಡ್ಡನ್ನು ತುಂಬಿ ಈ ಕಳ್ಳಕಾಕರು ಬೀದಿಲಿ ಹೋಗುವಾಗ ಯಾವ್ದಾದ್ರು ಹೊಂಚು ಹಾಕಿ ಯಾವ CC ಕ್ಯಾಮ್ರಾನು ಇವತ್ತು ಏನೂ ಇಲ್ಲ. ಅದರ CC ಕ್ಯಾಮ್ರಾಗಳು ಬಾಯಿ ಮುಖ ಮುಚ್ಕೊಂಡು ಕಟ್ಕೊಂಡು ಹೋದರೆ ಅದು ಯಾವ CC ಕ್ಯಾಮ್ರಾನು ಏನೂ ನಿರ್ವಹಣೆ ಇಲ್ಲ. ನೋಡಿ, ಸರ್ಕಾರ ಪೊಲೀಸ್ನವರು ಅದಕ್ಕೆ ಆ ಕಳ್ಳರನ್ನ ಹಿಡಿಯೋಕ್ಕೆ ದೊಡ್ಡ ಏನೋ ಅದು ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದಂತೆ ಅಲ್ಲಿ ದರೋಡೆ ಆಗಿರೋ ಕಳ್ಳನ ಹಿಡಿಯೋಕ್ಕೆ. ಇದು ನಿಜವಾಗ್ಲೂ ಅನ್ಯಾಯ ಅಲ್ವೇ? ಸರ್ಕಾರ ಒಂದು ಏನು ಪೊಲೀಸ್ ಇಲಾಖೆ ಅವ್ರ ಮೇಲೆ, ಬ್ಯಾಂಕ್ನವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು. ಬ್ಯಾಂಕ್ನವರು ನಿಜವಾಗ್ಲೂ ಮೂಲ ಕಾರಣ ಅವರು ದುಡ್ಡನ್ನು ತುಂಬಿಟ್ಟಿದ್ದು. ಅದಕ್ಕೆ ಒಬ್ಬ ಸೆಕ್ಯೂರಿಟಿಯನ್ನು ಇವರು ನಿರ್ವಹಿಸಲಿಲ್ಲ ಅಂತ ಅಂದರೆ ಇವರು ಕಳ್ಳನ ಹಿಡ್ಕೊಳ್ಳೋಕ್ಕೆ ಪೊಲೀಸ್ ಇಲಾಖೆನಾ? ಬ್ಯಾಂಕ್ನವರ ಕರ್ತವ್ಯ ಏನೂ ಇಲ್ವೇ? ನಾನು ಆಗಲೇ 6 ತಿಂಗಳ ಹಿಂದೆ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಚೆನ್ನಪ್ಪ AC ಅಂತ ನೋಡಿ ಅಲ್ಲಿ. ಅಂದರೆ ಬ್ಯಾಂಕ್ಗೆ ಅವರ ಹಣ ಕಾಪಾಡಿಕೊಂಡು ಜನರಿಗೆ ತಲುಪಿಸುವಂಥ ಕೆಲಸ ಅವ್ರದ್ದಾಗಿರುತ್ತೆ. ಈಗ ಬ್ಯಾಂಕ್ಗಳಲ್ಲಿ ಇಡೋ ಹಣನ ಸೈಬರಲ್ಲಿ ಬೇಕಾದಷ್ಟು ಹಗಲು ದರೋಡೆ ನಡೀತಾ ಇದೆ ಅಂತ ಅನ್ನೋದು ಗೊತ್ತು. ಸೊ ಇವೆಲ್ಲ ಅನ್ಯಾಯಗಳು ಬ್ಯಾಂಕಿನ ನಿರ್ವಹಣೆಯಿಂದ ಆಗುವಂಥ ಕೆಲಸಗಳು. ಇದನ್ನು ತಪ್ಪನ್ನು ಅವ್ರ ಮೇಲೆ ಬಿಟ್ಬಿಟ್ಟು ಇವರು ಸಿಬ್ಬಂದಿ ಕಟ್ಕೊಂಡು ಊರೂರು ಅಲ್ಲದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಮ್ಮ ದೇಶದ ಪರಿಸ್ಥಿತಿ. ನೋಡಿ ಸ್ನೇಹಿತರೆ, ಅವರು ATM ಮಾಡಿರೋರು ಬ್ಯಾಂಕ್ನವರು, ಆ ATMಗೆ ದುಡ್ಡು ಹಾಕಿರೋರು ಬ್ಯಾಂಕ್ನವರು, ಆ ATMನ್ನು ನಿರ್ವಹಣೆ ಮಾಡಬೇಕಾಗಿರೋದು ಆ ಬ್ಯಾಂಕ್ನವರು. ಯಾಕೆ ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಅವರೆಲ್ಲ ಏನು ಬನ್ನಿ ತೋರಿಸ್ತೀನಿ ನಾನು. ಎಷ್ಟೊಂದು ATMಗಳು ಯಾವ ಸೆಕ್ಯೂರಿಟಿನೂ ಇಲ್ದೇ ಸುಮ್ಮನೆ ನಿಂತಿದ್ದಾವೆ. ಒಳಗಡೆ ಹಣ ಲಕ್ಷಾಂತರ ರೂಪಾಯಿ ಹಣ. ಈಗ ನಾನು ಕೊಲ್ಲಿ ಸರ್ಕಲ್ನಲ್ಲಿ ಹೀಗೆ ಒಂದು 2 ವರ್ಷದ ಹಿಂದೆ ಹಾಗೆ ಆಯಿತು. 10-17 ಲಕ್ಷ ಲೂಟಿ ಆಯಿತು. ಹೊಡ್ಕೊಂಡು ಹೋದರು. ಅಲ್ಲೆಲ್ಲ ಬಾಕ್ಸ್ ಎಲ್ಲ ಬಿಸಾಕ್ಬಿಟ್ಟು ಅದು ಇವತ್ತಿಗೂ ಪತ್ತೆ ಆಗಲಿಲ್ಲ. ಏನು ಯಾವ ಬ್ಯಾಂಕು ATMನ್ನು ತೆರೆದಿರುತ್ತೋ ಆ ಬ್ಯಾಂಕು ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಏನು, ಅದನ್ನು ಸೆಕ್ಯೂರಿಟಿ ಮಾಡಬೇಕು. ಸಂಬಳ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ತಗೊಂಡೋಗಿ ತುಂಬಿಟ್ಬಿಟ್ಟು ಈ ಕೆಲಸ. ಆಮೇಲೆ ಅವ್ರಿಗೆ ಸಿಬ್ಬಂದಿ, ಅವ್ರಿಗೆ ಓಡಾಟಕ್ಕೆ, ಅವ್ರನ್ನ ಕಳ್ಳಿ ಹಿಡಿಕೆ. ಏನಿದು ಸ್ನೇಹಿತರೆ? ಸಮಾಜದಲ್ಲಿ ದುರಂತಗಳು ಹೆಂಗೆ ನಡೀತವೆ ಅಂತ ಅಂದರೆ ನೋಡಿ, ಈ ವ್ಯಸನಿಗಳಿಗೆ ಒಂದು ತರಗತಿಗಳನ್ನು ನಡೆಸ್ತಾರೆ. ಎಲ್ಲಿ? ಆಸ್ಪತ್ರೆಗಳಲ್ಲಿ. ವ್ಯಸನಿಗಳು ಅಂದರೆ ಗೊತ್ತಲ್ಲ ಏನು?
ಎಣ್ಣೆ ಅಭ್ಯಾಸ ಮಾಡ್ಕೊಂಡು ಅವರು ತುಂಬ ವ್ಯಸನಿಗಳಾಗೋಗಿರ್ತಾರೆ ಜೀವನದಲ್ಲಿ. ಅವ್ರನ್ನ ಕರ್ಕೊಬಂದು ಕೂರಿಸ್ಕೊಂಡು ಆಸ್ಪತ್ರೆಗಳಲ್ಲಿ ಒಂದು ದೊಡ್ಡ ಪ್ರೋಗ್ರಾಮು, ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಪಾಠ ಹೇಳ್ಕೊಡೋದು, ಏನು ನೀವು ಕುಡಿಬೇಡಿ, ನೀವು ಒಳ್ಳೆಯವರಾಗಿ ಅಂತ ಒಂದು ಉಪನ್ಯಾಸ ಕಾರ್ಯಕ್ರಮ. ಇದು ನಮ್ಮ ದೇಶದ ಸ್ಥಿತಿ. ಏನು ಆ ಎಣ್ಣೆ ಅಂಗಡಿಗಳನ್ನು ನಿಲ್ಲಿಸಿ ನೋಡೋಣ, ಆ ಗುಟ್ಕಾ ಅಂಗಡಿಗಳನ್ನು ಇದು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನಿಷೇಧ ಮಾಡಿ. ಏನು ಮನುಷ್ಯನಿಗೆ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆಯೋ ಅದನ್ನು ತಡೆಗಟ್ಟಿ ಅದನ್ನು ನಿರ್ವಹಣೆ ಮಾಡಬೇಕೆ ವಿನಃ ಹೋಗ್ಬಿಟ್ಟು ನೀನು ಕುಡಿಬೇಡ ಒಂದು ವ್ಯಸನಿಗಳಿಗೆ ಪಾಠ ಹೇಳ್ಕೊಡೋದಂತೆ. ಅದಕ್ಕೆ ಬೇಕಾದಷ್ಟು ಒಂದಷ್ಟು ಇವೇ ನಡೀತಾ ಇವೆ ಬಿಡಿ ಸ್ನೇಹಿತರೆ. 2-3 ತಿಂಗಳು ಹೋಗಿ ತಗೊಂಡೋಗಿ ಸೇರಿಸೋದಂತೆ ಅವನ್ನ. ಇದಲ್ಲ, ಎಲ್ಲಿ ಮೂಲ ಉತ್ಪತ್ತಿಯನ್ನು ತಡೆಗಟ್ಟಬೇಕು, ಮದ್ಯವನ್ನು ತಯಾರು ಮಾಡೋದನ್ನು ನಿಲ್ಲಿಸಿ ಆ ನಂತರ ಇವೆಲ್ಲ ಮಾಡಬೇಕೇ ವಿನಃ ಎಲ್ಲಿ ಉತ್ಪತ್ತಿ ಆಗುತ್ತೋ ಮದ್ಯ, ಎಲ್ಲಿ ಉತ್ಪತ್ತಿ ಈಗ ಪ್ಲಾಸ್ಟಿಕ್ ಕವರ್ನ ಒಬ್ಬ ಇವರು ಹೂವು ಮಾರ್ತಾ ಇರ್ತಾರೆ, ಒಬ್ಬ ಹಣ್ಣು ಮಾರ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ದಂಡ ಹಾಕೋದು ಅವ್ರಿಗೆ. ಪ್ಲಾಸ್ಟಿಕ್ ಕವರ್ ಅವರ ಅಂಗಡಿಯೊಳಗೆ ಸಿಕ್ಕಿದ್ರೆ 5,000 10,000 ದಂಡ ವಸೂಲಿ. ಇದು ಸರ್ಕಾರದ ನೀತಿ ನಿಯಮ. ಯಾಕೆ ಅವನು ಫ್ಯಾಕ್ಟ್ರಿನ ಹೋಗಿ ಸೀಸ್ ಮಾಡೋಕ್ಕಾಗಲ್ವ? ಫ್ಯಾಕ್ಟ್ರಿ ಉತ್ಪಾದನೆ ಮಾಡ್ತಾ ಇರುವಂತಹ ಕವರ್ ಉತ್ಪಾದನೆ ಮಾಡುವಂಥದ್ದು, ಗುಟ್ಕಾ ಉತ್ಪಾದನೆ ಮಾಡುವಂಥದ್ದು, ಗುಟ್ಕಾಕ್ಕೆ ಏನು ದೊಡ್ಡ ದೊಡ್ಡ ಸಿನಿಮಾ ತಾರೆಯರು ಅದನ್ನು ಇದು ಮಾಡುವಂಥದ್ದು. ಏನು ಪರಿಸ್ಥಿತಿ ಸ್ನೇಹಿತರೆ. ಅದರ ದುರುಪಯೋಗ ಆಗದಂತೆ ಮೂಲ ತಡಿಬೇಕಾಗಿರ್ತಕ್ಕಂಥದ್ದು ಆ ನಿರ್ವಹಣೆ, ಬ್ಯಾಂಕಿನ ನಿರ್ವಹಣೆ. ಬ್ಯಾಂಕು ATM ತೆರೆದ ಮೇಲೆ ಅದರ ಕರ್ತವ್ಯ ಅಲ್ವೇ, ಅದು ಸೇಫ್ಟಿ ಮಾಡೋದು ಅವರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಈ ಥರ ಮಾಡೋದು ಸರ್ಕಾರ ತೆರಿಗೆ ಹಣನ ಏನು ಅವ್ರ ಸಿಬ್ಬಂದಿಗಳಿಗೆ, ಅವರು ಎಲ್ಲೋದ್ರೂ ಅವ್ರ ಫ್ಲೈಟಲ್ಲಿ ಓಡಾಡೋಕ್ಕೆ, ಅವ್ರನ್ನ ಹಿಡ್ಕೊಬರೋಕ್ಕೆ ವೆಸ್ಟ್ ಬೆಂಗಾಲ್ಗೆ ಹೋದಾರಂತೆ, ಅಲ್ಲೆಲ್ಲೋ ಇಲ್ಲಿ ಹೋದಾರಂತೆ. ಇದೆಲ್ಲ ಎಂಥ ಅಸಹ್ಯ. ಮೂಲ ತಪ್ಪು ಬ್ಯಾಂಕ್ನವ್ರದ್ದು, ಅವ್ರಿಗೆ ದಂಡ ಹಾಕಿ, ಅವ್ರ ಜೈಲಿಗೆ ಹಾಕಿ. ಅವ್ರನ್ನ ಯಾವನು ನಿರ್ವಹಣೆ ಮಾಡಿಲ್ವೋ, ಸೇಫ್ಟಿ ಮಾಡೋಕ್ಕಾಗದೇ ಇರೋ ಅಂತ ಅವ್ರನ್ನ ಜೈಲಿಗೆ ಹಾಕಿ ಅವ್ರನ್ನ ಫಸ್ಟು. ಅದು ಬಿಟ್ಬಿಟ್ಟು ಇದೆಲ್ಲ ನಿಜವಾಗ್ಲೂ ದೇಶ ಹಾಳಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಇದು ನನ್ನ ಅಭಿಪ್ರಾಯ. ದಿನಾಂಕ 18/8/2026. ಸ್ನೇಹಿತರೆ, ಥ್ಯಾಂಕ್ ಯು.